ಪ್ರದೀಪ್ ಅವರೇ ನಮಸ್ತೆ. ನಮಸ್ತೆ. ಹೇಗಿದೆ ಶುಂಠಿ? ಶುಂಠಿ ಇವಾಗ ಈ ಹೋದಾರದಿಂದ ಪರವಾಗಿಲ್ಲ. ಶುಂಠಿ ಮುಂಚೆ ಏನಾಗಿತ್ತು? ಮುಂಚೆ ವೈಟ್ ಪ್ಯಾಚಸ್ ಬಂದಿತ್ತು. ಹಾಂ, ಮಳೆ ಜಾಸ್ತಿ ಆಗ್ಬಿಟ್ಟು ಶುಂಠಿ ಪ್ಯಾಚಸ್ ಸಿಕ್ಕಾಬಿಟ್ಟ ಬಂದಿತ್ತು. ಹಾಂ, ಈಗ ನೀವು ಕೊಟ್ಟ ಮೇಲೆ ಡ್ರೆಂಚಿಂಗ್ ಕೊಟ್ಟ ಮೇಲೆ ಶುಂಠಿ ಒಳ್ಳೆ ಚೆನ್ನಾಗಿ ಸುಳಿ ಎಲ್ಲ ಬರ್ತಾ ಇದೆ. ನಾವು ಕೊಡೋದಕ್ಕಿಂತ ಮುಂಚೆ ಏನು ಸ್ಪ್ರೇ ಮಾಡಿರ್ಲಿಲ್ವಾ ನೀವು? ಮಾಡಿದ್ದು. ಏನು ಮಾಡಿದ್ರಿ? ಅಲ್ಲಿ ತಗೊಂಬಂದಿದ್ದೆ. ಹಾಂ, ಹಾಸನದಲ್ಲಿ ಕಂದಿ ಅಂತಾರಲ್ಲ, ಅಲ್ಲಿ ಹೋಗಿ ತಗೊಂಬಂದಿದ್ದೆ. ಹಾಂ ಹಾಂ ಹಾಂ. ಅಲ್ಲಿಂದ ತಗೊಂಬಂದು ಏನು ಮಾಡಿದ್ರು ಯಾವುದು ಇಂಪ್ರೂವ್ಮೆಂಟೇ ಕಾಣಲಿಲ್ಲ. ಸ್ಪ್ರೇ ಮಾಡಿದ್ರಾ ಡ್ರಂಚ್ ಮಾಡಿದ್ರಾ? ಸ್ಪ್ರೇ ಮಾಡಿದ್ದೆ, ಒಂದು ಡ್ರೆಂಚಿಂಗು ಮಾಡಿದ್ದೆ. ಮಲ್ಲಾಪುರದಲ್ಲಿ ಹಳೆ ಬಿಡ ಹತ್ರ ತಂದು ಹಾಂ ಒಂದು ಡ್ರೆಂಚಿಂಗ್ ಮಾಡಿದ್ದೆ. ಓಕೆ. ಆ ಡ್ರೆಂಚಿಂಗ್ ಮಾಡಿದ್ದೆ. ಒಟ್ಟಿನ ಒಂದು ಸ್ವಲ್ಪ ಚೆನ್ನಾಯ್ತು. ಮಳೆ ಜಾಸ್ತಿ ಹೊತ್ತಿಗೆ ಎಲ್ಲ ಪ್ಯಾಚಸ್ ಎಲ್ಲ ಬಂತು. ನೋಡಿ ಇಲ್ಲೆಲ್ಲ ನೋಡಿ ಬನ್ನಿ. ಹಾಂ, ಈ ಥರ ಎಲ್ಲ ಬಂತು. ಈಗ ನೀವು ಒಂದು ಡ್ರೆಂಚಿಂಗ್ ಕೊಟ್ರಲ್ಲ, ಅದು ಕೊಟ್ಟ ಮೇಲೆ ನೋಡ್ರಿ, ನೋಡಿ ಇವೆಲ್ಲ ಹೊಸ ಸುಳಿ ನೋಡಿ ಚೆನ್ನಾಗಿ ಬರ್ತಾ ಇದೆ. ನೋಡ್ರಿ ಪಕ್ಕದಲ್ಲಿ ಮರಿಗಳಿಗೂ ಕೂಡ ಅಟ್ಯಾಕ್ ಆಗಿದೆ. ಮರಿಗಳು ಚೆನ್ನಾಗಿದೆ. ಮೊದಲು ಈ ತರ ಇತ್ತು. ನೀವು ಡ್ರೆಂಚಿಂಗ್ ಕೊಟ್ಟ ಮೇಲೆ ಇಲ್ಲೂ ಕಾಣಿಸ್ತಾ ಇದೆ ನೋಡಿ. ಇದು ನೋಡಿ, ಇವೆಲ್ಲ ಕೆಳಗಡೆ ಇದೆಲ್ಲ ಇದಾಗಿತ್ತು. ಸೊ 3 ಸುಳಿ ಏನ್ ಬಂದಿದೆ ಅದು ನೀಟಾಗಿ ಬಂದಿದೆ, ಚೆನ್ನಾಗಿ ಬರ್ತಾ ಇದೆ. ನೋಡಿ ಇದರಲ್ಲೂ ಅಷ್ಟೇ. ನೋಡಿ ಇದು ಅಷ್ಟೇ. ಮೊದಲಿನ ನೋಡಿ, ಇವಾಗ ನಿಮ್ದು ಡ್ರೆಂಚಿಂಗ್ ಮಾಡಿದ್ಮೇಲೆ ಅಂದ್ರೆ ನಮ್ದು ಏನೇನು ಡ್ರೆಂಚ್ ಮಾಡಿದ್ರೆ ಅಂದ್ರೆ ಪ್ರಾಡಕ್ಟ್ ಹೆಸರು ನಿಮಗೆ ಹೇಳಕ್ ಬರಲ್ಲ ಅನ್ಸುತ್ತೆ. ನಿಮಗೆ ಗೊತ್ತಪ್ಪ, ಬಾಟ್ಲಿಗಳ ಫ್ಲಾಶ್, ಆಮೇಲೆ ಅಲ್ಟಿಮಾ, ಫ್ಲಾಶು, ಅಲ್ಟಿಮಾ, ನ್ಯೂಟ್ರಿಮಿಕ್ಸ್, ಇಷ್ಟನ್ನ ಈ ಫ್ಲಾಟಿಗೆ ನಾವು ಡ್ರಂಚ್ ಕೊಟ್ಟಿದ್ದು. ಸೊ ಡ್ರಂಚ್ ಕೊಡೋದಕ್ಕಿಂತ ಮುಂಚೆ ನಾವು ಮರಿಗಳು ನೋಡ್ರಿ ಇಲ್ಲಿ ಎಷ್ಟು ದಪ್ಪ ಬಂದಿದೆ. ಹೌದು. ಸೊ ಇವರು ಹಾಸನಿಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ತಂದು ಸ್ಪ್ರೇ ಮಾಡಿದ್ರು ಕೂಡ ಸೊ ವೈಟ್ ಪ್ಯಾಚಸ್ ಕಂಟ್ರೋಲ್ ಆಗಿರಲಿಲ್ಲ. ಸುಳಿ ಸಾಯ್ತಾ ಇತ್ತು. ತುಂಬ ನೋಡೋಕ್ಕೆ ಪೂರ್ತಿ ಫ್ಲಾಟೇ ವೈಟ್ ಕಾಣಿಸ್ತಾ ಇತ್ತು. ಸೊ ಈ ಥರ ಇರಲಿಲ್ಲ. ಅದಾದಮೇಲೆ ಇವ್ರಿಗೂ ನಂಬಿಕೆ ಇಲ್ಲ ನಾವು ಕೊಡೋಕೆ ಬಂದಾಗ. ಆದರೂ ಧೈರ್ಯ ಹೇಳಿ, ಇಲ್ಲ ಸರ್ ಆಗುತ್ತೆ ಮಾಡಿ. ಆಮೇಲೆ ಅವರಲ್ಲಿ ಇದ್ದಿದ್ದು ಡೌಟ್ ಅಂದರೆ, ಪ್ರದೀಪ್ ಅವರೇ ನೀವು ನಾ ಸ್ಪ್ರೇ ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ, ನಾವು ಡ್ರೆಂಚ್ ಮಾಡಿ. ನೀವು ಇಲ್ಲ ಅದು ಭೂಮಿಲಿ ಬೇರಲ್ಲಿರೋದು, ಅದು ನೀವು ಡ್ರೆಂಚಿಂಗ್ ಕೊಡಿ ಅಂತ. ಹೌದು. ಹಂಗಾಗಿ ನಾವು ಅನುಮಾನದ ಡ್ರೆಂಚಿಂಗ್ ಮಾಡಿದ್ವಿ, ಇಂಪ್ರೂವ್ಮೆಂಟ್ ಆಯ್ತು. ಈಗ 2ನೇ ಸ್ಪ್ರೇ ಕೊಟ್ಟಿದ್ನಲ್ಲ, ಸ್ಪ್ರೇ ಮಾಡಿದ್ರ? ಅದು ಮಾಡಿದ್ವಿ. ಈಗ ಮೊನ್ನೆ ಇನ್ನೂ ಮಾಡಿದ್ವಿ. ಇನ್ನೂ ಇಂಪ್ರೂವ್ ಆಗುತ್ತೆ. ಒಂದು 8 ದಿನ ಕಳೆದ್ರೆ ಇನ್ನೂ ಇಂಪ್ರೂವ್ಮೆಂಟ್. ಸೊ ಈ ಮುಖಾಂತರ ನೀವು ನಮ್ಮ ಗ್ರೀನ್ ಫಿನಿಕ್ಸ್ ಕಂಪನಿಯ, ರಾಣೆಬೆನ್ನೂರು ಗ್ರೀನ್ ಫಿನಿಕ್ಸ್ ಕಂಪನಿಯ ಪ್ರಾಡಕ್ಟನ್ನು ಬಳಸಿ ರಿಸಲ್ಟ್ ತಗೊಂಡಿದ್ದೀರಾ. ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಯೂಸ್ ಮಾಡ್ಬೋದಾ? ಇಲ್ಲ, ಖಂಡಿತ ಯೂಸ್ ಮಾಡ್ಬೋದು. ಇಲ್ಲಿಂದ ಇತ್ಲಾಗಿ ನಾವು ಇದೇ ಪ್ರಾಜೆಕ್ಟ್ನೇ ತಗೊಂಡು ಯೂಸ್ ಮಾಡಿ ನಾವು ಬೆಳೆ ಬೆಳಿತೀವಿ. ತಿರ್ಗಾ ವರ್ಷದಿಂದ ಸ್ಟಾರ್ಟಿಂಗಿಂದಲೂ ನಿಮ್ಮ ಪ್ರಾಜೆಕ್ಟ್ನೇ ತಗೊಂಡು ಮಾಡ್ತೀವಿ. ರೈತರುಗಳು ಧಾರಾಳವಾಗಿ ಮಾಡ್ಬೋದು. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಯಾರು ರೈತರು ಈ ವಿಡಿಯೋ ನೋಡಿ ನಿಮಗೆ ಕಾಲ್ ಮಾಡಿದ್ರೆ ನೀವು ಹೇಳ್ತೀರಾ? ಹೇಳ್ತೀವಿ, ಖಂಡಿತ. ಪಾರ್ಟಿಗೆ ಬಂದು ನೋಡ್ರಿ ಅಂತ ಹೇಳ್ತೀವಿ. ಕಾಣ್ತಾ ಇದೆಯಲ್ಲ, ಹೌದು, ಹೊಸದಾಗೆಲ್ಲ ಮರಿ ಬರೋವೆಲ್ಲ ದಪ್ಪ ಬರ್ತಿದ್ದಾವೆ, ಚೆನ್ನಾಗಿ ಬರ್ತಿದೆ. ಓಕೆ, ಥ್ಯಾಂಕ್ ಯು ಪ್ರದೀಪ್. ಥ್ಯಾಂಕ್ ಯು.